ಸಿಲಿಕಾನ್ ಸಿಟಿಯಲ್ಲಿ ಗ್ಯಾಸ್ LPG ಅಭಾವ ಸಾಕಷ್ಟು ತಲೆದೂರಿರುವಂಥದ್ದು. ಹೀಗಾಗಿ ಆಟೋ ಚಾಲಕರು ಬೀದಿಗೆ ಬಿದ್ದಿದ್ದು ಅವರ ಜೀವನ ನಿಜಕ್ಕೂ ಒಂದು ರೀತಿ ಕರಾಳ ಸ್ಥಿತಿಗೆ ತಲುಪಿರುವಂಥದ್ದು. ಇವರ ಪರವಾಗಿ ಇಂದು ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಎತ್ತಿನ ಗಾಡಿಗೆ ಆಟೋ ರಿಕ್ಷಾವನ್ನು ಕಟ್ಟುವ ಮೂಲಕ ವಿಶೇಷವಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬನ್ನಿ ಈ ಒಂದು ಪ್ರತಿಭಟನೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಸರ್ ಅವ್ರನ್ನ ಮಾತಾಡಿಸ್ತೋಣ. ಸರ್ ನಮಸ್ತೆ. ಇಲ್ಲಿ ಭದ್ರವಾಗಿ ಇಟ್ಕೊಳ್ಳಿ ಸರ್, ಈ ಒಂದು ಎತ್ತಿನ ಗಾಡಿಗೆ ಒಂದು ಆಟೋವನ್ನು ಕಟ್ಟುವ ಮೂಲಕ ವಿಶೇಷವಾಗಿ ಪ್ರತಿಭಟನೆಗೆ ಮುಂದಾಗಿದ್ರ, ಏನ್ ಹೇಳ್ತೀರಾ ಸರ್? ಯಾವ್ದು ಹೇಳಿ? ಎತ್ತಿನ ಗಾಡಿಗೆ ಒಂದು ಆಟೋ ರಿಕ್ಷಾವನ್ನ ಕಟ್ಟುವ ಮೂಲಕ ಪ್ರತಿಭಟನೆಗೆ ಮುಂದಾಗಿದ್ರ. ಈ ಒಂದು ಇದ್ರ ಮೂಲಕ ಸರ್ಕಾರಕ್ಕೆ ಯಾವ ಸಂದೇಶ ನೀಡೋದಕ್ಕೆ ಹೊರಟಿದ್ದೀರಾ? ಆಟೋ ರಿಕ್ಷಾಗೆ LPG ಇಲ್ಲ. LPG ಇಲ್ಲ ಅಂದಮೇಲೆ ಆಟೋ ರಿಕ್ಷಾ ಓಡೋದಿಲ್ಲ. ಆದ್ದರಿಂದ ದಿನ ಆಟೋ ರಿಕ್ಷಾ ಜನಗಳನ್ನ ಕರ್ಕೊಂಡು ಹೋಗ್ತಿತ್ತು. ಆಟೋ ರಿಕ್ಷಾ ವಿಪುಲವಾಗಿರೋದ್ರಿಂದ ನಾವು ಆಟೋ ರಿಕ್ಷಾನೇ ಗಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಟೋ ರಿಕ್ಷಾನ ಕರ್ಕೊಂಡು ಹೋಗ್ತಾ ಇದ್ದೀವಿ ಎತ್ತಿನ ಗಾಡೀಲಿ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಇನ್ನು ಸಾಕಷ್ಟು 10 ದಿನಗಳಿಗಿಂತ ಅಧಿಕ ದಿನಗಳಾಗಿದೆ. ಆಲ್ರೆಡಿ ಕ್ಯೂಗಳನ್ನು ನಿಲ್ತಾ ಇರೋವಂಥದ್ದು ಬಂಕ್ಗಳ ಮುಂದೆ ಆಟೋ ಚಾಲಕರು. ಅವರ ಒಂದು ಪರಿಸ್ಥಿತಿ ಸುಧಾರಿಸೋದಕ್ಕೆ ಸರ್ಕಾರಕ್ಕೆ ಯಾವ ಮನವಿಯನ್ನು ಮಾಡ್ತೀರಾ? ಸರ್ಕಾರ ಕೂಡಲೇ ಖಂಡಿತವಾಗಿ ಚಾಲಕರ ಪರವಾಗಿ ನಿಲ್ಲಬೇಕು. ಇಲ್ಲದೇ ಮುಂದಿನ ದಿನಗಳಲ್ಲಿ ಭಾಳ ತೊಂದರೆ ಆಗುತ್ತೆ. ನಾನಂತೂ ಕೊನೆ ಉಸಿರಿರುವವರೆಗೂ ಚಾಲಕರ ಪರವಾಗಿ ನಿಲ್ತೇನೆ. ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ. ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಎಲೆಕ್ಷನ್ಗೆ ನಮ್ಮ ರಾಜಕಾರಣಿಗಳು ತೋರಿಸ್ತಿರುವಂಥ ಉತ್ಸಾಹ ನಮ್ಮ ಆಟೋ ಚಾಲಕರ ಸಂಕಷ್ಟ ಪರಿಹಾರಕ್ಕೆ ಯಾಕೆ ತೋರಿಸ್ತಾ ಇಲ್ಲ? ಅವ್ರಿಗೇನು ಗೊತ್ತೇ ಇಲ್ಲ. ಅವ್ರ ಕಣ್ಣಿಗಿರೋದು ಬಾಗಲಕೋಟೆ ದಾವಣಗೆರೆ ಬಿಟ್ಟರೆ ಇನ್ನೇನು ಅವ್ರ ಕಣ್ಣಿಗಿಲ್ಲ. ಆ ದೃಷ್ಟಿಯಿಂದ ನಮ್ಮ ಸರ್ಕಾರಕ್ಕೆ ಕಣ್ಣಿಲ್ಲದ ಸರ್ಕಾರ, ವಿರೋಧ ಪಕ್ಷಕ್ಕೆ ಕಾಲಿಲ್ಲದ ವಿರೋಧ ಪಕ್ಷ. ಸರಿ, ನಿನ್ನೆ ಕಳೆದಂತಹ CSK ಮತ್ತು RCB ತಂಡದ ಒಂದು ಟಿಕೆಟ್ಗಾಗಿ ಸಾಲು ಮುಗಿಬಿದ್ದಿದ್ರು ಶಾಸಕರುಗಳೆಲ್ಲ. ಅಂಥವರ ಕಣ್ಣು ಕುರುಡಾಗಿದೆಯಾ ಅಂತ? ಆಟೋ ಚಾಲಕರ ಸಂಕಷ್ಟ ಅವರ ಕಣ್ಣಿಗೆ ಕಾಣ್ತಾ ಇಲ್ವಾ? ಕಾಣಬೇಕು. ಅವರು ಮನುಷ್ಯರಾಗಿದ್ದರೆ ಅವರು ಕಾಣಬೇಕು. ನಾನು ತಿಳ್ಕೊಳ್ಳೋದು ಅವ್ರು ಮನುಷ್ಯರಲ್ಲ ಅಂತ ತಿಳ್ಕೊಂಡಿದ್ದೀನಿ. ಸರ್, ಇನ್ನು ಕೊನೆಯದಾಗಿ ಗುರುವಾರ ನೀವು ಒಂದು ಕರಾಳ ದಿನಾಚರಣೆಗೆ ಕರೆಯನ್ನು ನೀಡಿದ್ದೀರಾ. ಸಾಕಷ್ಟು ಆಟೋ ಚಾಲಕರು ಕೂಡ ನಿಮ್ಮ ಪರವಾಗಿ ನಿಲ್ತಾರೆ. ಆ ಒಂದು ಕರಾಳ ದಿನಾಚರಣೆಯನ್ನು ಯಾವ ರೀತಿ ಆಚರಣೆ ಮಾಡ್ತೀರಾ? ಏನೆಲ್ಲ ಪ್ಲಾನ್ ಇದೆ? ನಾನು ಚಾಲಕರಿಗೆ ಭಾಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಗುರುವಾರ ದಿವಸ ಓಡಾಡಿ, ಆದರೆ ಕಪ್ಪು ಬಾವುಟ ಹಾಕೊಂಡು ಓಡಾಡಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕಪ್ಪು ಬಾವುಟ ಹಾಕೊಂಡು ಓಡಾಡಿ. ಕರಾಳ ದಿನ, ಚಾಲಕರಿಗಾಗಿ ಕರಾಳ ದಿನ. ಕನ್ನಡ ಚಳವಳಿ ವಾಟಾಳ್ ಪಕ್ಷ ಚಾಲಕರಿಗಾಗಿ ಕರಾಳ ದಿನ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೂಡ ವಾಟಾಳ್ ನಾಗರಾಜ್ ಅವರ ಮಾತು. ಯಾವತ್ತೂ ಕೂಡ ಆಟೋ ಚಾಲಕರ ಪರವಾಗಿ ವಾಟಾಳ್ ಪಕ್ಷ ಇರುತ್ತೆ ಅನ್ನೋದನ್ನು ಸಾರಿ ವಾಟಾಳ್ ನಾಗರಾಜ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಕಿರಣ್ ಪ್ರಸಾದ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.